ಎ9 ನ್ಯೂಸ್ಗೆ ಸ್ವಾಗತ. ನಾನು ಅಮೀನ್ ಶೇಖ್. ಸರ್ಕಾರವೇ ರೈತರ ಹಕ್ಕು. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಬೆಂಗಳೂರು 560001 ಗೆ ಶ್ರೀಯುತ ಜಿಎಸ್ ಪಾಟೀಲ್ ರೋನ್ ತಾಲೂಕಿನ ವಿಧಾನಸಭಾ ಕ್ಷೇತ್ರದ ಶಾಸಕರ ಕಾರ್ಯಾಲಯ ರೋನ್ ಇವರಿಗೆ ದಿನಾಂಕ 3/8/2024 ವಿಷಯ ಕೋಟು ಉಮಚಗಿ ಗ್ರಾಮದಿಂದ ಎರೆಹಂಚನಾಳ ಗ್ರಾಮದವರೆಗೆ ಈ ರಸ್ತೆ ಕಾಮಗಾರಿಯನ್ನ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಅಡಿಯಲ್ಲಿ ಡಾಂಬರೀಕರಣವನ್ನ ಮಾಡಿಕೊಡುವ ಕುರಿತು ಮಾನ್ಯರೇ, ಈ ಮೇಲೆ ಕಾಣಿಸಿದ ವಿಷಯ ಕುರಿತು ಕೊಪ್ಪಳ ರೈತರ ಹಕ್ಕು, ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಬೆಂಗಳೂರು ರಾಜ್ಯ ಉಪಾಧ್ಯಕ್ಷರಾದ ಶ್ರೀ ಅಂದಪ್ಪ ರುದ್ರಪ್ಪ ಕೋಳೂರ್ ಸಕ್ಕಿನ್ ಎರೆಹಂಚನಾಳ್ ನಾವು ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ, ಎರೆಹಂಚನಾಳ ಗ್ರಾಮದಿಂದ ಕೋಟು ಉಮಚಗಿ ಗ್ರಾಮದವರೆಗೆ ಈ ರಸ್ತೆ ಕಾಮಗಾರಿಯನ್ನ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಅಡಿಯಲ್ಲಿ ಈ ರಸ್ತೆಯನ್ನ ಡಾಂಬರೀಕರಣವನ್ನ ಮಾಡಿಕೊಡಬೇಕು ಎಂದು ಈ ಅರ್ಜಿ ಮೂಲಕ ತಮಗೆ ತಿಳಿಸಲಾಗಿದೆ. ಈಗಾಗಲೇ ಈ ರಸ್ತೆ ಎರೆಹಂಚನಾಳ ಗ್ರಾಮದ ಸೀಮೆಯವರೆಗೆ ಈ ರಸ್ತೆ ನಿರ್ಮಾಣ ಮಾಡಿದ್ದು, ಈಗ ಉಳಿದಿರುವ ರಸ್ತೆ ಅಂದರೆ ನಿಮ್ಮ ಭಾಗದ ರೋನ್ ತಾಲೂಕಿನ ವಿಧಾನಸಭಾ ಕ್ಷೇತ್ರಕ್ಕೆ ಬರುವ ಕೋಟು ಉಮಚಗಿ ರಸ್ತೆ ಅಂದರೆ 6 ಕಿಲೋಮೀಟರ್ ರಸ್ತೆ ಉಳಿದುಕೊಂಡಿದೆ. ಈ ರಸ್ತೆಯನ್ನ ಮಾಡಿಕೊಟ್ಟರೆ ಎರೆಹಂಚನಾಳ ಗ್ರಾಮದಿಂದ ಇತರೆ ಊರುಗಳಿಗೆ ಕೋಟು ಉಮಚಗಿ ಅಬ್ಬೆಗಿರಿ ರೋಡ್ ನೇರವಾಗಿ ಬಾಗಲಕೋಟೆ ವಿಜಾಪುರ ರಸ್ತೆಯನ್ನ ಮಾಡಿ ಕೊಡದರೆ ಮುಂದೆ ಇತರೆ ಊರುಗಳಿಗೆ ಸಾರ್ವಜನಿಕರಿಗೆ ಬಸ್ ಸಂಚಾರದಲ್ಲಿ ಓಡಾಡಲು ರೈತಾಪಿ ಜನರಿಗೆ ಈ ರಸ್ತೆ ಜಿಲ್ಲಾ ಕೇಂದ್ರದಿಂದ ಅಬ್ಬಿಗೆರೆ, ಕೋಟುಮಚಗಿ, ಎರೆಹಂಚನಾಳ, ಸಿದ್ದೇಕೊಪ್ಪ, ಮಂಡಗೇರಿ, ಇಟಗಿ, ಮಸಬ, ಹಂಚಿನಾಳ, ಬಾಣಾಪುರ, ಕೊಪ್ಪಳ, ಬಳ್ಳಾರಿ ನೇರವಾಗಿ ಬೆಂಗಳೂರಿಗೆ ಹೋಗಲು ಈ ರಸ್ತೆ ಸಾರ್ವಜನಿಕರಿಗೆ ತುಂಬಾ ಅನುಕೂಲವಾಗುತ್ತದೆ ಎಂದು ಈ ಅರ್ಜಿ ಮೂಲಕ ಸಾರ್ವಜನಿಕರು, ವ್ಯಾಪಾರಸ್ಥರು, ಶಾಲಾ ಮಕ್ಕಳು, ಗ್ರಾಮಸ್ಥರು ತಮ್ಮಲ್ಲಿ ಕೇಳಿಕೊಂಡಿದ್ದೇವೆ. ಈ ರಸ್ತೆ ಡಾಂಬರೀಕರಣವನ್ನ ಮಾಡಿಕೊಟ್ಟರೆ ಎಲ್ಲಾ ಸಾರ್ವಜನಿಕರಿಗೂ ತುಂಬಾ ಅನುಕೂಲವಾಗುತ್ತದೆ. ತುಂಬಾ ದಿನದಿಂದ ಈ ರಸ್ತೆ ಸಲುವಾಗಿ ಸರ್ಕಾರಕ್ಕೆ ಅರ್ಜಿ ಸಲ್ಲಿಸುತ್ತಾ ಬಂದರೂ ಕೂಡ ಈ ರಸ್ತೆ ನಿರ್ಮಾಣ ಮಾಡಲು ಕೊಂಡು ಬಂದಿಲ್ಲ. ಈಗಲಾದರೂ ಕಾಲ ಮಿಂಚಿಲ್ಲ. ತಾವುಗಳು ಈ ರಸ್ತೆಯನ್ನ ಕೂಡಲೇ ಕೈಗೊಳ್ಳಬೇಕೆಂದು ಈ ಮೂಲಕ ಮನವಿ ಮಾಡಿಕೊಂಡಿದ್ದೇವೆ. ದಯಾಳುಗಳಾದ ತಾವುಗಳು ಆದಷ್ಟು ಶೀಘ್ರದಲ್ಲೇ ನಮ್ಮ ಮನವಿಯನ್ನ ಪುರಸ್ಕರಿಸಿ ನಮ್ಮ ರೈತರಿಗೆ ಮತ್ತು ಮುಂದಿನ ಗ್ರಾಮಕ್ಕೆ ಹೋಗುವ ಈ ರಸ್ತೆಯನ್ನ ಈಡೇರಿಸಿ ಕೊಡುತ್ತೀರೆಂದು ನಾವು ಈ ಮನವಿಯಲ್ಲಿ ವಿನಂತಿಸಿಕೊಂಡಿದ್ದೇವೆ. ಧನ್ಯವಾದಗಳು. ಸ್ಥಳ ಎರೆಹಂಚನಾಳ 583232 ದಿನಾಂಕ 3/8/2024 ತಮ್ಮ ವಿಶ್ವಾಸಿಕರು ಶ್ರೀ ಅಂದಪ್ಪ ರುದ್ರಪ್ಪ ಕೋಳೂರ್ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರು, ಜಿಲ್ಲಾ ಕೊಪ್ಪಳ, ತಾಲೂಕಾ ಕುಕನೂರು, ಸಾಕಿನ್ ಅಂಚೆ ಎರೆಹಂಚನಾಳ 583232. ಗದಗ ತಾಲೂಕಿನ ಕೋಟುಂಚಿ ಗ್ರಾಮದಿಂದ ಎರೆಹಂಚನಾಳ ಗ್ರಾಮಕ್ಕೆ ಹೋಗುವ ಈ ರಸ್ತೆ ಅನೇಕ ಬಾರಿ ಜೆ.ಎಸ್. ಪಾಟೀಲ್ ರೋಣ ತಾಲೂಕಿನ ವಿಧಾನಸಭಾ ಕ್ಷೇತ್ರಕ್ಕೆ ಬರ್ತಾ ಜೆ.ಎಸ್. ಪಾಟೀಲ್ರಿಗೆ ಅನೇಕ ಬಾರಿ ಇದನ್ನ ಮನವಿ ಸಲ್ಲಿಸಿವಿ. ಬಂಡಿ ಕಳಕಪ್ಪರಿಗೆ ಹಿಂದೆ ಇದ್ದ ಶಾಸಕರಿಗೆ ಬಂಡಿ ಕಳಕಪ್ಪರಿಗೆ ಸಲ್ಲಿಸಿವಿ. ಈ ಸದ್ಯಕ್ಕೆ ಜೆ.ಎಸ್. ಪಾಟೀಲ್ರು ಇವತ್ತು ಚಾಲ್ತಿಯಲ್ಲಿ ಇದ್ದಾರೆ. ಈಗ ಇನ್ನೇನು ರೋಡ್ ಇನ್ನೂವರೆಗೆ ಆದ್ರೂ ಅವ್ರು ಸುಧಾರಣೆ ಮಾಡಿಲ್ಲ. ಶೀಘ್ರದಲ್ಲಿ ಈ ರಸ್ತೆನ ಮಾಡ್ಬೇಕು. ಈಗ ಎರೆಹಂಚನಾಳದಿಂದ ತಮ್ಮ ಏನು ಎರೆಹಂಚನಾಳ ಕೊನೆ ಹದ್ದಿಗೆ ಬಂದೈತಿ. ಕೊಪ್ಪಳ ಜಿಲ್ಲೆ ಕುಕನೂರು ತಾಲೂಕಿನ ಎರೆಹಂಚನಾಳ ಅಂದ್ರೆ ಇವತ್ತು ಕೊನೆ ಹದ್ದಿಗೆ ತಂದು ಬಿಟ್ರ ಈ ಗದಗ ಜಿಲ್ಲಾದ ತಾಲೂಕಿನ ಉಮಚಗಿಲಿಂದ ಇಲ್ಲಿ ತಂದು ಕೂಡಿಸ್ಬಿಟ್ರ ಇಲ್ಲಿ ಬಸ್ ಓಡಾಟ ನಡಿತೈತಿ. ಬಸ್ ಪ್ರಯಾಣಿಕರಿಗೆ ಅನುಕೂಲ ಆಗುತ್ತ, ಎಲ್ಲರಿಗೆ ಸಾರ್ವಜನಿಕರು ಅನುಕೂಲ ಆಗುತ್ತ. ಇದು ಮೇನ್ ಮುಖ್ಯ ರಸ್ತೆ ಆಗುತ್ತ. ಶೀಘ್ರದಲ್ಲಿ ಇದನ್ನ ಮಾಡ್ಬೇಕು ಜೆ.ಎಸ್. ಪಾಟೀಲ್ರು. ಈ ಶೀಘ್ರದಲ್ಲಿ ಮಾಡ್ಲಿಲ್ಲ ಅಂದ್ರೆ ಏನಕ್ಕೆ ಅಂದ್ರ ಜನರಿಗೆ ಸುತ್ತು ಬಳಸಿ ಓಡಾಡಕತ್ತಾರ ಜನರು. ಒಂದನೇದಾಗಿ, ಎರಡನೇದು ಈ ಭಾಗದ ಒಂದು ಹೊಲ ಮನೆಗೆ ಬದುಕು ಮಾಡಕ್ಕ ಬಾಳೆ ಮಾಡಕ್ಕ ಅವ್ರಿಗೆ ಸುತ್ತ ಅನುಕೂಲ ಆಗತ್ತ. ಶೀಘ್ರದಲ್ಲಿ ಅವ್ರನ್ನ ಮಾಡ್ಬೇಕು. ಎಷ್ಟೋ ಸಲ ಮನವಿ ಕೊಟ್ಟಿವಿ, ನಿಮ್ಗೆ ಆಗತ್ತಂದ್ರ ಆಗತ್ತ ಅಂತ ಹೇಳ್ರಿ, ಆಗಲ್ಲ ಅಂದ್ರೆ ಒಂದು ಮಾಧ್ಯಮ ಮೂಲಕ ಆಗಲ್ಲ ಅಂತ ಹೇಳ್ಬಿಟ್ರಿ ಅಂದ್ರೆ ಇವತ್ತು ಜನರ ಕಡೆಗೆ ಒಂದು ಕೇಳೋದರ ಬಿಡ್ತಾರ. ಶೀಘ್ರದಲ್ಲಿ ಮಾಡ್ಬೇಕಂದ್ರೆ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಈ ಮೂಲಕ ನಾವು ಏನ ನಮ್ಗ ಅವ್ರ ಮನವಿ ಮಾಡ್ಕೊಂತೀವಿ. ನೋಡ್ಬೋದು ಇಲ್ಲಿ ನೋಡು ಕಂಟಿ ಸಹಿತ ಬೆಳೆದು ಫ್ಯಾಕ್ಟ್ರಿ ಹೋಗ್ ಸಹಿತ ಬರಲ್ಲ. ಇಲ್ಲಿ ನೋಡ್ಬೋದು ವೀಕ್ಷಕರಿ, ಇಲ್ಲಿ ಕಂಟಿ ಬೆಳೆದು ಎಲ್ಲ ಬೆಳೆದು ಓಡಾಡಕ್ ಚಕ್ಕಡಿ ಸಹಿತ ಬರದಂತ ರಸ್ತೆ ಆಗೈತಿ. ಶೀಘ್ರದಲ್ಲಿ ಈ ರಸ್ತೆ ಮಾಡಿ ಅಭಿವೃದ್ಧಿ ಮಾಡಿ ಡಂಬ ರಸ್ತೆ ಮಾಡಿ ಒಂದು ಪ್ರಧಾನ ಮಂತ್ರಿ ಗ್ರಾಮ ಸಡಕ್ ಯೋಜನೆದ ಒಳಗ ಅಡಿಯಲ್ಲಿ ಹೆಚ್ಚಿಗೆಬೇಕು. ಇದಂದ್ರೆ ಇದಕ್ಕೆ ಈ ಸೀಮೆಗೆ ಏನು ರಸ್ತೆ ಐತಿಲ್ಲ ಅದನ್ನು ಕೂಡ ಇವತ್ತು ತೋರಿಸ್ತೀವಿ ವೀಕ್ಷಕರೇ. ಇದೇ ಈ ಕ್ಷಣದಲ್ಲೇ ನಾವು ಅದನ್ನು ತೋರಿಸೇ ಬಿಡ್ತೀವಿ ವೀಕ್ಷಕರೇ.
ಕೊನೆ ಅಡ್ನಾಗದಿ ಏನು ಎರೆಂಚ ಕೊನೆ ಇದ್ದು ಆ ಕೊನೆ ತನ ಚಂದ್ ರೋಡ್ ರೆಡಿ ಹಾಕ್ಯಾರ. ಈಗ ಏನ ತೋರಿಸಿದ್ವಲ್ಲ ಆ ರೋಡ್ ಗದಗ ಜಿಲ್ಲೆ ಗದಗ ತಾಲೂಕಿನ ಕೋಟುಂಚಿ ರಸ್ತೆ ಒಂದು ಆ ರಸ್ತೆ ಇಲ್ಲಿಗೆ ಅದು ಕಚ್ಚಾ ರಸ್ತೆ ಇದೆ. ಆ ರಸ್ತೆ ಹಾಕ್ಬಿಟ್ರ ಸೀದಾ ಎರೆಂಚಳಿಂದ ಈ ಕಡೆ ಹೋಗೋರಿಗೆ ಎಲ್ಲಮ್ಮ ಗುಡ್ಕ ಅದು ದೇವ್ರಿಗೆ ಈಗ ಆಮೇಲೆ ಗೋಣಕ ಇತ್ತಾಗ ಹಲವಾರು ಊರಿಗೆ ಗ್ರಾಮಗಳಿಗೆ ಹೋಗಕ ಎಲ್ಲಾ ತರ ಅನುಕೂಲ ಆಗತ್ತ. ಈಗ ಶೀಘ್ರದಲ್ಲಿ JS ಪಾಟೀಲ್ರು ಆ ರಸ್ತೆನ ಮಾಡಿಕೊಟ್ನಿ ಅಂದ್ರ ಎಲ್ಲಾ ಈ ಪ್ರಯಾಣಿಕರಿಗೆ ರೈತರಿಗೂ ವ್ಯಾಪಾರಸ್ಥರಿಗೆ ಎಲ್ಲಾ ತರದಿಂದ ಅನುಕೂಲ ಆಕತ್ತೆ. ಶೀಘ್ರದಲ್ಲಿ JS ಪಾಟೀಲ್ರು ಮಾಡ್ಬೇಕಂತಂದು ಈ ಮಾಧ್ಯಮ ಮೂಲಕ ನಾವು ಏನೈತಿ ಈಗ ನಾವು ಇಲ್ಲಿ ನೇರವಾಗಿ ಎಲ್ಲಿ ಏನಾಗೈತೆ ಅನ್ನೋದು ಈ ಮಾಧ್ಯಮರ ಎರೆಹಂಚಿನಾಳ್ ಟು ಕೋಟುಂಚಿ ಹೋಗೋದು ರಸ್ತಾ. ಆ ರಸ್ತಾಕ್ಕ ನಾವು ಇದನ್ನ ಜಂಗಲ್ ಕಟಿಂಗ್ ಮತ್ತು ಡಾಂಬರೀಕರಣ ಮಾಡಾಕ ಇದು ಸೇತುವೆ ಹಳ್ಳ ಸೇತುವೆ ಈಗ PWDಗೆ 2/8/2024 ಇದನ್ನ ಕೊಟ್ಟಿವಿ ಅರ್ಜಿ. ಅದಕ್ಕೆ ಅವರು ಸ್ಪಂದನೆ ಕೊಟ್ಟಿಲ್ಲ. ಮತ್ತೆ ಹೊಳ್ಳಿ ರಾಯರೆಡ್ಡಿ ಸಾಹೇಬ್ರಿಗೆ 3/2/2025 ಮತ್ತೆ ಅವ್ರಿಗೆ ಮನವಿ ಕೊಟ್ಟಿವಿ, ಹೇಳಿವಿ 4-5 ಸಲ ಭೇಟಿನೇ ಆಗಿವಿ. ಅವರು ಅದಕ್ಕೆ ಹೇಳ್ತೀವಿ, ಜಡ್ಪಿಗೆ ಹೇಳ್ತೀವಿ, PW ಹೇಳ್ತೀವಿ ಅಂತಂದು ಅವ್ರು ಊಟ ಮಾತ್ನಾಗ ಮಾಡಿ ನಮ್ಮನ್ನು ಕಳ್ಸ್ಯಾರ. ಅದಕ್ಕೆ ಶೀಘ್ರದಲ್ಲಿ ಇದನ್ನ ಡಾಂಬರೀಕರಣ ಸೇತುವೆ ನಿರ್ಮಾಣ ಮಾಡಿ ಕೊಡ್ಬೇಕಂತ ಹೇಳಿ ನಾವು ಅವರಲ್ಲಿ ಕೇಳ್ತಿದ್ವಿ. ಈಗ ಜಂಗಲ್ ಕಟಿಂಗ್ ಇದಕ್ಕ ಗಾಡಿ 3-4 ಗಾಡಿ ಆಕ್ಸಿಡೆಂಟ್ ಆಗ್ಯಾವು. ಕುಂತಾಗ ಕಣ್ಣಿಗೆ ಗಂಟೆ ಪಡೆದು ಅವ್ರು ಕಣ್ಣಿಗಾಗ್ಯಾವ, ಆಪರೇಷನ್ ಮಾಡ್ಬೇಕಂತ ಇಂಥವೆಲ್ಲ ಘಟನೆ ನಡೆದಾವು. ಆದ್ರೆ ಈಗ ಅದ್ರ ಬಗ್ಗೆ ಕಳಕಳಿ ಮಾಡಿಲ್ಲ. ಅದಕ್ಕ ಇದು ಫೈನಲ್ ಆಗಿ ನಾವು ಹೇಳಕತ್ತಿಲ್ಲ ಅಂದ್ರೆ ಅವ್ರು ಇವತ್ತು ನಮಗ್ ಗಮನಕ್ಕೆ ತಗೊಂಡ್ಬಂದಿದ್ದು ಇದನ್ನೆಲ್ಲ ಮಾಡಿ ಕೊಡ್ಬೇಕಂತ ನಾವು ಕಳಕಳಿಂದ ಕೇಳ್ತೀವಿ.